ಉತ್ತರ ದಿಕ್ಕಿನ ಬಾಗಿಲು ಯಾವ ರಾಶಿಯವರಿಗೆಲ್ಲ ಆಗಿ ಬರುತ್ತೆ, ಯಾವ ರಾಶಿಯವರಿಗೆ ಆಗಿ ಬರೋದಿಲ್ಲ ಅಂತಕ್ಕಂತಹ ವಿಶೇಷವಾದ ಮಾಹಿತಿಯನ್ನ ಇಂದಿನ ಸಂಚಿಕೆಯಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ರೆ, ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಚಾರವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಉತ್ತರ ದಿಕ್ಕಿನ ಬಾಗಿಲು ಯಾರಿಗೆ ಶುಭ ಯಾರಿಗೆ ಅಶುಭ ಅನ್ನೋ ರಹಸ್ಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮನುಷ್ಯನಿಗೆ ಬಾಯಿ ಇದ್ದಂತೆ ಮನೆಗೆ ಬಾಗಿಲು. ಬಾಯಿಯಿಂದ ಒಳ ಹೋಗುವ ಗಾಳಿ, ನೀರು, ಆಹಾರ ಶುದ್ಧವಾಗಿದ್ದಷ್ಟು ಆರೋಗ್ಯ ಉತ್ತಮವಾಗಿರುತ್ತೆ. ಹಾಗೇನೆ ಮನೆಯ ಮುಖ್ಯ ದ್ವಾರ, ಅದನ್ನೇ ಸಿಂಹದ್ವಾರ, ಪ್ರಧಾನ ದ್ವಾರ ಅಂತ ಕರಿತೀವಿ. ಇಲ್ಲಿಂದ ಪ್ರವೇಶಿಸುವ ವ್ಯಕ್ತಿ, ಶಕ್ತಿ ನಮ್ಮ ಜೀವನವನ್ನೇ ಬದಲಾಯಿಸಬಹುದು. ಇವುಗಳ ನಿರ್ಗಮನಕ್ಕೆ ಹಿಂಬದಿ ದ್ವಾರವು ಅಷ್ಟೇ ಮುಖ್ಯ. ಪ್ರಧಾನ ದ್ವಾರಕ್ಕೆ ಮತ್ತು ಹಿಂಬದಿಯ ದ್ವಾರಕ್ಕೆ ಹೊಸ್ತಿಲು ಇರಲೇಬೇಕು, ಹಾಗೂ ಮುಂಬದಿ ದ್ವಾರಕ್ಕಿಂತ ಹಿಂಬದಿ ದ್ವಾರ ಒಂದು ಪಟ್ಟು ಚಿಕ್ಕದಾಗಿರಬೇಕು. ಅದೇ ರೀತಿ ಬಾಗಿಲಿನ ಎಡಬಲಕ್ಕೆ ಕಿಟಕಿಗಳು ಇರಬೇಕು. ಅದು ಮನುಷ್ಯನ ಮುಖದಲ್ಲಿ 2 ಕಣ್ಣುಗಳಿದ್ದಂತೆ. ಕನಿಷ್ಠ 1 ಕಿಟಕಿಯಾದರೂ ಇರಲೇಬೇಕು. ಬಾಗಿಲಿನ ಗಾತ್ರಕ್ಕೂ ಕಿಟಕಿಗಳ ಗಾತ್ರಕ್ಕೂ ಹೊಂದಾಣಿಕೆ ಇರಬೇಕು. ಬಾಗಿಲು ಮನೆಯ ಒಂದು ಬದಿಗೆ ಉಚ್ಚದಲ್ಲಿರಬೇಕು. ಸಾರ್ವಜನಿಕ ಕಟ್ಟಡ, ದೇವಾಲಯ, ಊರಿನ ಮುಖ್ಯಸ್ಥರ ಮನೆ ಇವುಗಳಿಗೆ ಮಧ್ಯಭಾಗದಲ್ಲಿ ಬಾಗಿಲು ಇಡಬಹುದು. ಸಾರ್ವಜನಿಕ ರಸ್ತೆ ಯಾವ ಕಡೆ ಬಂದರೂ ಆ ದಿಕ್ಕಿನಲ್ಲಿ ಮನೆಯ ಮುಖ್ಯದ್ವಾರ ಮತ್ತು ನಿವೇಶನದ ಗೇಟು ಇಡಬೇಕು. ಇಂಥ ಸಂದರ್ಭದಲ್ಲಿ ದಿಕ್ಕನ್ನು ಪರಿಗಣಿಸಬೇಕಾಗಿಲ್ಲ. ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇಲ್ಲ. ಹಣ ಬರುತ್ತೆ, ಆದ್ರೆ ಕೈಯಲ್ಲಿ ಉಳಿತಾ ಇಲ್ಲ. ಒಂದು ತಪ್ಪಿದ್ರೆ ಇನ್ನೊಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ಎಲ್ಲೋ ವಿಚಾರದಲ್ಲೂ ಕೂಡ ಅಡೆತಡೆಗಳೇ ಆಗ್ತಾ ಇದೆ. ಮನಸ್ಸಿಗೆ ಶಾಂತಿ ಇಲ್ಲ ಅನ್ನೋ ಭಾವನೆ ನಿಮ್ಮನ್ನ ಕಾಡ್ತಾ ಇದ್ರೆ, ನೀವು ಎಷ್ಟೇ ಶ್ರಮ ವಹಿಸಿ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಫಲ ಸಿಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ಎನರ್ಜಿಯಲ್ಲಿ ಸಪೋರ್ಟ್ ಇಲ್ಲದೆ ಇರುವಂತದ್ದು. ವೇದ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಗೂ ಕೂಡ ನಿರ್ದಿಷ್ಟ ಶಕ್ತಿಯ ರತ್ನಗಳನ್ನು ಹಾಕೋಬೇಕು. ಅವನ್ನ ಸರಿಯಾದ ವಿಧಾನದಲ್ಲಿ ಧರಿಸೋದ್ರಿಂದ ಜೀವನದ ದಿಕ್ಕೇ ಬದಲಾಗುತ್ತೆ. ಇದು ಸ್ಪಿರಿಚುವಲ್ ಕ್ರಿಸ್ಟಲ್ಗಳಾಗಿರುತ್ತೆ, ಸಾಮಾನ್ಯ ಆಭರಣಗಳಲ್ಲ. ನಿಮ್ಮ ರಾಶಿಗೆ ಅನುಗುಣವಾಗಿ ಆಯ್ಕೆ ಮಾಡಿದ ನ್ಯಾಚುರಲ್ ಕ್ರಿಸ್ಟಲ್ ಮಣಿಗಳಿದಾಗಿರುತ್ತೆ. ಇದು ಹಣಕಾಸಿನ ಅಡೆತಡೆಗಳನ್ನ ದೂರ ಮಾಡುತ್ತೆ. ಅಷ್ಟ ದಿಕ್ಕಿನಿಂದ ನಕಾರಾತ್ಮಕ ಶಕ್ತಿಗಳನ್ನ ತಡೆದು ನಿಮಗೆ ರಕ್ಷಣೆಯನ್ನ ಕೊಡುತ್ತೆ. ದೈವ ಬಲವನ್ನ ಹೆಚ್ಚಿಸುತ್ತೆ, ಗುರುಬಲವನ್ನ ಹೆಚ್ಚಿಸುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು ಎನರ್ಜಿ ಅಲೈನ್ಮೆಂಟ್. ಈ ಮಣಿಗಳನ್ನ ಮುಖ್ಯವಾಗಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡಲಾಗುತ್ತೆ. ಇದು ಯಾವುದೇ ರೀತಿಯ ಖರೀದಿ ಅಲ್ಲ, ಇದು ನಿಮ್ಮ ಜೀವನದ ಮೇಲೆ ನೀವೇ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್. ನಿಮ್ಮ ರಾಶಿಗೆ ಸೂಕ್ತವಾದ ಮಣಿಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡಿ. ಮೂಲೆ ದಿಕ್ಕುಗಳು ಸೇರುವ ಜಾಗದಲ್ಲಿ ಯಾವುದೇ ಕಡೆ ಬಾಗಿಲಿಡಬಾರದು. ಬಾಗಿಲುಗಳು ಮತ್ತು ಕಿಟಕಿಗಳು ಸಮಸಂಖ್ಯೆಯಲ್ಲಿರಬೇಕು. ವಾಸ್ತುಶಾಸ್ತ್ರದಲ್ಲಿ ಪೂರ್ವ ಶ್ರೇಯಸ್ಸು, ಪಶ್ಚಿಮ ಶಾಂತಿ, ಉತ್ತರ ಸಂಪತ್ತು ಹಾಗೂ ದಕ್ಷಿಣ ಮೋಕ್ಷದ್ವಾರಗಳಂತ ಕರೆಯಲಾಗುತ್ತೆ. ಇನ್ನು ದ್ವಾರಗಳ ಸಂಖ್ಯೆ ಮತ್ತು ಅವುಗಳು ನೀಡುವ ಫಲವನ್ನು ಈ ರೀತಿಯಾಗಿ ಹೇಳಲಾಗಿದೆ. 1 ಬಾಗಿಲು ಶುಭಕರ, 2 ಒಳ್ಳೆಯದು, 3 ಕಲಹ ಹಾಗೂ ಶತ್ರುವೃದ್ಧಿ, 4 ದೀರ್ಘಾಯಸ್ಸು, 5 ರೋಗ ಹಾಗೂ ಮೃತ್ಯು, 6 ಪುತ್ರಪ್ರದ, 7 ಮೃತ್ಯಪ್ರದ, 8 ಚಿರಭಾಗ್ಯ, 9 ದೇಹಪೀಡೆ, 10 ನಾಶ ಹಾಗೂ ಚೋರಭಯ, 11 ಧನನಾಶ, 12 ವ್ಯಾಪಾರಾಭಿವೃದ್ಧಿ, 13 ಶೀಘ್ರ ಮರಣ, 14 ಸಂಪದ್ಭರಿತ, 15 ಫಲನಾಶ, 16 ಧನಲಾಭ, 17 ದಾರಿದ್ರ್ಯ, 18 ಲಕ್ಷ್ಮೀಕಾಂತ, 19 ಪೀಡೆ, 20 ಸದಾ ರೋಗ ಅಂತ ಹೇಳಲಾಗುತ್ತೆ. ಹೆಚ್ಚಿನವರು ಮನೆ ನಿರ್ಮಿಸುವಾಗ ಅಥವಾ ಖರೀದಿಸುವಾಗ ಪೂರ್ವಾಭಿಮುಖವಾಗಿರುವ ಮನೆ ಅಥವಾ ಉತ್ತರಾಭಿಮುಖವಾಗಿರುವ ಮನೆಯನ್ನು ಖರೀದಿಸುತ್ತಾರೆ. ಆದರೆ ಕೆಲವೆಡೆ ಪಶ್ಚಿಮಾಭಿಮುಖವಾಗಿರುವ ಮನೆಯನ್ನು ನಿರ್ಮಿಸುತ್ತಾರೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಮುಖ್ಯ ಬಾಗಿಲು ಉತ್ತರಕ್ಕೆ ಮುಖ ಮಾಡಿದರೆ ಅದು ತುಂಬಾ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಉತ್ತರ ದಿಕ್ಕನ್ನ ಕುಬೇರನ ದಿಕ್ಕು ಅಂತಾನೆ ಪರಿಗಣಿಸಲಾಗುತ್ತೆ. ಹಾಗಾಗಿ ಮುಖ್ಯ ದ್ವಾರ ಈ ದಿಕ್ಕಿನಲ್ಲಿರುವುದು ಸೂಕ್ತ ಅನ್ನೋ ಅಭಿಪ್ರಾಯ ವಾಸ್ತು ತಜ್ಞರದ್ದು. ಈ ದಿಕ್ಕಿನಲ್ಲಿ ಮುಖ್ಯ ದ್ವಾರ ಇದ್ರೆ ಮನೆಯಲ್ಲಿ ಆಧ್ಯಾತ್ಮಿಕ ವಾತಾವರಣ ನಿರ್ಮಾಣವಾಗುತ್ತೆ. ಯಾಕಂದ್ರೆ ಹೆಚ್ಚಿನ ವಿವರಗಳು ಈ ದಿಕ್ಕಿಗೆ ಆಧಾರಿತವಾಗಿವೆ ಅಂತ ನಂಬಲಾಗಿದೆ. ಇನ್ನು ನಿಮ್ಮದು ಉತ್ತರ ದಿಕ್ಕಿಗೆ ಮುಖ ಮಾಡಿರೋ ಮನೆ ಆದ್ರೆ ಮುಖ್ಯದ್ವಾರ ಯಾವಾಗಲೂ ಈಶಾನ್ಯ ಭಾಗದಲ್ಲಿರುವ ಹಾಗೆ ನೋಡಿಕೊಳ್ಳಬೇಕು. ಯಾಕಂದ್ರೆ ಪೂರ್ವದಿಂದ ಸೂರ್ಯನ ಬಿಸಿಲು ಹರಿತ ಪಶ್ಚಿಮದ ಕಡೆ ಸಾಗುತ್ತೆ. ಜೊತೆಗೆ ಸ್ವಲ್ಪ ಮಧ್ಯಭಾಗದಲ್ಲೂ ಬಾಗಿಲು ಮತ್ತು ಈಶಾನ್ಯ ಭಾಗದಲ್ಲಿ ಕಿಟಕಿ ಅಳವಡಿಸಬಹುದು. ಅದೇ ರೀತಿ ಉತ್ತರದ ಬಾಗಿಲು ಅಂದ್ರೆ ನಂದಿಯ ಬಾಗಿಲು ಯಾವುದೇ ಕಾರಣಕ್ಕೂ ಮನೆಯ ನೈಋತ್ಯ ಭಾಗದಲ್ಲಿರಬಾರದು. ಅಂದ್ರೆ ಮನೆಯ ನೈಋತ್ಯ ಭಾಗ ಬೇರೆ ಎಲ್ಲಾ ಭಾಗಗಳಿಗಿಂತ 2 ಇಂಚಿನಷ್ಟು ಎತ್ತರ ಇರಬೇಕು.
ಮನೆಯ ದೇವರ ಮೂಲೆ ತಗ್ಗಿರಬೇಕು. ಜೊತೆಗೆ ದೇವರ ಮೂಲೆಯಲ್ಲಿ ಸ್ವಲ್ಪ ಜಾಗವನ್ನು ಬಿಡಬೇಕು. ಹಾಗೆ ಮುಖ್ಯವಾಗಿ ದೇವಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಭಾರವಾದ ವಸ್ತುಗಳನ್ನು ಇಡಬಾರದು. ಇನ್ನು ಸಾಮಾನ್ಯವಾಗಿ ಹೆಚ್ಚಿನವರು ನೈಋತ್ಯ ಭಾಗದಲ್ಲಿ ಕುಬೇರ ಮೂಲೆ ಇದೆ ಅಂತ ತಿಳಿದಿರುತ್ತಾರೆ. ಆದರೆ ಸತ್ಯ ಏನು ಅಂದ್ರೆ ಕುಬೇರ ಮೂಲೆ ಇರುವುದು ಉತ್ತರ ಭಾಗದಲ್ಲಿ. ಹಾಗಾಗಿ ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ಬಾಗಿಲು ನೆಟ್ಟರೆ ಶುಭ. ಆದರೆ ಇದು ಎಲ್ಲರಿಗೂ ಅನ್ವಯಿಸುವುದಿಲ್ಲ. ಉತ್ತರ ಭಾಗದಲ್ಲಾಗಲಿ ಅಥವಾ ಇನ್ಯಾವುದೇ ದಿಕ್ಕಿಗೆ ಬಾಗಿಲು ಇಡಬೇಕಾದರೂ ವಾಸ್ತುತಜ್ಞರನ್ನು ಸಂಪರ್ಕಿಸಿ ವಿಚಾರ ಮಾಡಿ ಮುಂದುವರೆಯುವುದು ಉತ್ತಮ. ಹೀಗೆ ಮಾಡೋದ್ರಿಂದ ನಿಮ್ಮ ಮನೆ ಶ್ರೇಯಸ್ಕರವಾಗಿರುತ್ತದೆ. ನಿಮ್ಮ ಮನೆಯ ಸದಸ್ಯರೆಲ್ಲರೂ ಸುಖವನ್ನ ಅನುಭವಿಸೋಕೆ ವಾಸ್ತು ಪ್ರಕಾರ ಮನೆ ನಿರ್ಮಾಣ ಮಾಡಬೇಕು. ಅದರಲ್ಲೂ ಪಶ್ಚಿಮ ಮತ್ತು ದಕ್ಷಿಣಕ್ಕೆ ಬಾಗಿಲನ್ನು ಇಡುವುದಾದರೆ ವಾಸ್ತುತಜ್ಞರನ್ನು ಸಂಪರ್ಕಿಸಿ ಮುಂದುವರೆಯುವುದು ಮನೆಗೆ ಶ್ರೇಯಸ್ಸು. ಇಲ್ಲವಾದರೆ ತೊಂದರೆಗಳು ಎದುರಾಗಬಹುದು. ಹಾಗಾಗಿ ಉತ್ತರ ದಿಕ್ಕಿಗೆ ಗುರುಗ್ರಹ ಇರುತ್ತಾನೆ. ಹಾಗಾಗಿ ಉತ್ತರ ದಿಕ್ಕಿಗೆ ಬಾಗಿಲಿಟ್ಟೋರು ಗುರುಗ್ರಹವನ್ನ ಪ್ರಾರ್ಥಿಸಿದ್ರೆ ಅಭಿವೃದ್ಧಿ ಹೊಂದುತ್ತಾರೆ. ಇನ್ನು ಮುಖ್ಯ ದ್ವಾರದ ಮೂಲಕ ಮನೆಯೊಳಗೆ ಬರುವಾಗ ನೆಲದಿಂದ ಮೆಟ್ಟಿಲನ್ನು ಹತ್ತಿಕೊಂಡು ಬರುವಂತಿರಬೇಕು. ಮನೆಯಿಂದ ಹೊರಗಡೆ ಹೋಗುವಾಗ ಮೆಟ್ಟಿಲನ್ನು ಇಳಿದು ಹೋಗುವಂತಿರಬೇಕು. ಆ ಮೆಟ್ಟಿಲುಗಳ ಸಂಖ್ಯೆ 3 ಅಥವಾ 5 ಇರಬೇಕು. ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಬೆಸ ಪ್ರಮಾಣದಲ್ಲಿ ಹೆಚ್ಚಿಸುತ್ತಾ ಹೋಗುವುದು ಸೂಕ್ತ. ಈಗಾಗಲೇ ಹೇಳಿದಂತೆ ಮನೆಯ ಮುಖ್ಯ ಬಾಗಿಲು ಪೂರ್ವ, ಉತ್ತರ, ಈಶಾನ್ಯ ದಿಕ್ಕಲ್ಲಿದ್ದರೆ ಹೆಚ್ಚಿನವರಿಗೆ ಉತ್ತಮವಾಗಿರುತ್ತೆ. ಈ ದಿಕ್ಕಲ್ಲಿ ಬಾಗಿದ್ದಕ್ಕೆ ಸಾಧ್ಯವಿಲ್ಲದ ಪಕ್ಷದಲ್ಲಿ ಪಶ್ಚಿಮ ಅಥವಾ ವಾಯುವ್ಯ ದಿಕ್ಕು ಮಧ್ಯಮ ಫಲ ನೀಡುತ್ತದೆ. ಇನ್ನು ರಾಶಿಯ ಆಧಾರದಲ್ಲಿ ಹೇಳಬೇಕು ಅಂದ್ರೆ ಕರ್ಕಾಟಕ, ವೃಶ್ಚಿಕ, ಮೀನರಾಶಿಯವರಿಗೆ ಉತ್ತರ ದಿಕ್ಕು, ಮೇಷ, ಸಿಂಹ, ಧನಸ್ಸು ರಾಶಿಯವರಿಗೆ ಪೂರ್ವ ದಿಕ್ಕು, ವೃಷಭ, ಕನ್ಯಾ, ಮಕರದವರಿಗೆ ದಕ್ಷಿಣ ದಿಕ್ಕು, ಮಿಥುನ, ತುಲಾ, ಕುಂಭರಾಶಿಯವರಿಗೆ ಪಶ್ಚಿಮ ದಿಕ್ಕಿನ ಬಾಗಿಲು ಆಗಿ ಬರುತ್ತೆ. ಹಾಗೆ ಮುಖ್ಯ ದ್ವಾರವು ಇತರ ಬಾಗಿಲುಗಳಿಗಿಂತ ಹೆಚ್ಚು ವಿಸ್ತಾರವಾಗಿರಬೇಕು. 2 ಬಾಗಿಲು ಇಡುವುದು ಶ್ರೇಯಸ್ಕರ. ಮುಖ್ಯ ಬಾಗಿಲಿಗೆ ಅತ್ಯುತ್ತಮ ಗುಣಮಟ್ಟದ ಮರ ಬಳಸಬೇಕು. ಬಾಗಿಲು ತೆರೆಯುವಾಗ ಮತ್ತು ಮುಚ್ಚುವಾಗ ಶಬ್ದ ಮಾಡಬಾರದು. ಮನೆಯಲ್ಲಿ ನಕಾರಾತ್ಮಕ ಪರಿಣಾಮಗಳನ್ನು ತಪ್ಪಿಸೋಕೆ ಮನೆಯ ಮುಖ್ಯ ಬಾಗಿಲಿನ 2 ಬದಿಗಳಲ್ಲಿ ಕುಂಕುಮ ಮತ್ತು ಅರಿಶಿಣದ ದ್ರವಣದೊಂದಿಗೆ ಸ್ವಸ್ತಿಕ್ ಅಥವಾ ಓಂ ಚಿಹ್ನೆಯನ್ನ ರಚಿಸಬೇಕು. ಹಾಗೆ ಮನೆಯ ಮುಖ್ಯ ಬಾಗಿಲು ಮನೆಯ ಒಳಭಾಗಕ್ಕೆ ತೆರೆದುಕೊಳ್ಳುವಂತಿರಬೇಕು ಅಂತಾರೆ ವಾಸ್ತುತಜ್ಞರು. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗಿ ಮನೆಯೊಳಗೆ ಶಾಂತಿ ನೆಲೆಸುತ್ತೆ. ಇನ್ನು ಒಡೆದ ಗಾಜಿನ ವಸ್ತುಗಳು ಇತ್ಯಾದಿಗಳನ್ನು ಮನೆಯ ಮುಖ್ಯ ಬಾಗಿಲಿನ ಬಳಿ ಇಡಬೇಡಿ. ಈ ರೀತಿ ಮಾಡಿದರೆ ಅದು ಮನೆಯ ಸದಸ್ಯರ ಪ್ರಗತಿ ಮತ್ತು ಸಂಪತ್ತಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಅಲ್ಲದೆ ಇದರಿಂದ ನಿಮಗೆ ಹಣದ ನಷ್ಟವಾಗುತ್ತೆ. ಇನ್ನು ಮುಖ್ಯ ಬಾಗಿಲು ನೆಲಕ್ಕೆ ತಾಗಿರಬಾರದು. ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತೆ. ಮನೆಗೆ ಅಶುಭ ಅಂತ ಪರಿಗಣಿಸಲಾಗುತ್ತೆ. ಹಾಗಾಗಿ ಇದನ್ನ ಸರಿಪಡಿಸೋಕೆ ಬಾಗಿಲಿಗೆ ಎಣ್ಣೆಯನ್ನ ಹಚ್ಚಿ ಸರಿಪಡಿಸಬೇಕು. ಮನೆಯ ಮುಖ್ಯ ದ್ವಾರದ ಮೇಲೆ ಗಣೇಶನ ಚಿತ್ರ ಹಾಕಿ ಗಣೇಶನನ್ನ ವಿಘ್ನ ವಿನಾಶಕ ಎನ್ನಲಾಗುತ್ತೆ. ವಿಘ್ನ ವಿನಾಶಕ ಅಂದ್ರೆ ಎಲ್ಲ ದುಃಖ ಮತ್ತು ಕಷ್ಟಗಳನ್ನ ಸೋಲಿಸುವವನು ಅಂತ ಅರ್ಥ. ಆದ್ದರಿಂದಲೇ ಯಾವುದೇ ಪೂಜೆಗೂ ಮುನ್ನ ಆತನನ್ನ ಪೂಜಿಸಬೇಕು ಅಂತ ಹೇಳಲಾಗುತ್ತೆ. ಹಾಗಾಗಿ ಮನೆಯಲ್ಲಿ ವಾಸ್ತುದೋಷವಿದ್ರೆ ಮನೆಯ ಮುಖ್ಯ ದ್ವಾರದ ಮೇಲೆ ಗಣೇಶನ ಚಿತ್ರವನ್ನ ಇಡಬೇಕು. ಹೀಗೆ ಮಾಡುವುದರಿಂದ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಬರೋದಿಲ್ಲ. ಜೊತೆಗೆ ಪ್ರತಿ ಕೆಲಸದಲ್ಲೂ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳು ಬಲಗೊಳ್ಳುತ್ತವೆ. ಹಾಗೆ ಮುಖ್ಯ ಬಾಗಿಲಿನ ಮೇಲೆ ತಾಮ್ರದ ಸೂರ್ಯನನ್ನು ಹಾಕಿ. ಮಾರುಕಟ್ಟೆಯಲ್ಲಿ ಸೂರ್ಯ ದೇವರ ವಿಗ್ರಹಗಳು ವಿವಿಧ ಲೋಹಗಳಲ್ಲಿ ಸುಲಭವಾಗಿ ಸಿಗುತ್ತವೆ. ಮುಖ್ಯ ದ್ವಾರದ ಮೇಲೆ ಸೂರ್ಯನ ತಾಮ್ರದ ವಿಗ್ರಹವನ್ನು ಹಾಕಿ ನಂತರ ಮನೆಯೊಳಗೆ ಬರುವಾಗ ಮತ್ತು ಹೋಗುವಾಗ ಸಂತೋಷ ಮತ್ತು ಸಮೃದ್ಧಿಗಾಗಿ ಸೂರ್ಯ ದೇವರನ್ನು ಪ್ರಾರ್ಥಿಸಿ. ಹೀಗೆ ಮಾಡೋದ್ರಿಂದ ವ್ಯಕ್ತಿಯ ಗೃಹ ದೋಷಗಳು ನಿವಾರಣೆಯಾಗಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೀಡುತ್ತೆ. ಹೀಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಎಲ್ಲಾ ತೊಂದರೆಗಳಿಂದ ಮುಕ್ತನಾಗುತ್ತಾನೆ. ಇನ್ನು ಮನೆಯಲ್ಲಿರುವ ವಾಸ್ತು ದೋಷವನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಅಂದ್ರೆ ಹೀಗೆ ಮಾಡಿ ಮನೆಯ ಹಾಲ್ನಲ್ಲಿ ಬೆಳಗ್ಗೆ ಸಾಯಂಕಾಲ ಅರ್ಧ ಗಂಟೆ ಓಂಕಾರ ಮೊಳಗೋ ಶಬ್ದವನ್ನ ಹಾಕಬೇಕು. ಬಹಳ ಒಳ್ಳೆಯ ರೀತಿಯಲ್ಲಿ ವಾಸ್ತು ದೋಷ ನಿವಾರಣೆ ಆಗುತ್ತೆ. ಈ ಚಾಂಟಿಂಗ್ ಮಷಿನ್ ಅಥವಾ ಉತ್ಪನ್ನ ಈ ಸ್ಥಳದಲ್ಲಿಟ್ರೆ ಬಹಳ ಒಳ್ಳೆಯದು. ಇದರಿಂದ ಎಲ್ಲ ವಾಸ್ತು ದೋಷಗಳು ಪರಿಹಾರವಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ ಉತ್ತರ ದಿಕ್ಕಿನ ಬಾಗಿಲು ಯಾರಿಗೆ ಶುಭ ಯಾರಿಗೆ ಅಶುಭ ಅನ್ನೋ ಅಚ್ಚರಿಯ ಸಂಗತಿಗಳನ್ನ ತಿಳಿಸಿಕೊಟ್ಟಂತ ಇವತ್ತಿನ ಈ ವಿಡಿಯೋ ನಿಮಗಿಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ವೀಕ್ಷಕರಿಗೆಲ್ಲರಿಗೂ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.